ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ನಾಳೆ ನಿಮ್ಮ ಎಕ್ಸಾಮಿನೇಷನ್, KCET ಎಕ್ಸಾಮಿನೇಷನ್. ಇಷ್ಟು ದಿನ ಏನು ಓದಿದ್ದೀರಾ ಅದೆಲ್ಲ ನಾಳೆ ರಿಸಲ್ಟ್, ನಾಳೆ ನೀವು ಎಕ್ಸಾಮ್ ಕೊಡ್ತಾ ಇದ್ದೀರಾ. ಐ ಡೋಂಟ್ ನೋ ಹೌ ಮಚ್ ಹ್ಯಾಪಿ ಯು ಗೈಸ್ ಆರ್, ಬಟ್ ದಿಸ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫೇಸ್ ಆಫ್ ಯುವರ್ ಲೈಫ್. ಬಿಕಾಸ್ ಈ ಒಂದು ಎಕ್ಸಾಮು ನೀವು ಮುಂದೆ ಏನು ತೊಗೊತೀರ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಓಕೆ, ಮೆಜಾರಿಟಿ ಆಫ್ ಯು ಗೈಸ್ ವಿಲ್ ರೈಟ್ KCET ಎಕ್ಸಾಮಿನೇಷನ್, ರ್ಯಾಂಕ್ ಬರುತ್ತೆ. ಮೋಸ್ಟ್ಲಿ ನೀವು ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಹೋಗ್ತೀರಾ. ಕೆಲವು ಪ್ರಶ್ನೆ ಬೇರೆ ಬೇರೆ ಡಿಸಿಪ್ಲಿನ್ಗಳನ್ನ ತೊಗೊತಾರೆ. ಓಕೆ, ಬಟ್ ಮೋಸ್ಟ್ಲಿ ಇಂಜಿನಿಯರಿಂಗ್ಗೆ ಹೋಗ್ತೀರಾ. ನೀವು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಬರಲಿ ರ್ಯಾಂಕು ಮುಂದೆ ಏನು ಬರುತ್ತೆ ನೋಡ್ಕೊಳ್ಳೋಣ. ಬಟ್ ಇವಾಗ ಸದ್ಯಕ್ಕೆ ಟೆನ್ಷನ್ ಆಗಬೇಡಿ. ಆ್ಯಂಡ್ ಸುಮಾರು ಜನಕ್ಕೆ ಊಟ ಸೇರ್ತಿರೋದಿಲ್ಲ. ಆ ಒಂದು ಎಕ್ಸಾಮ್ ಆ್ಯಂಗ್ಸೈಟಿಗೆ ರಿಲ್ಯಾಕ್ಸ್ ಆಗಿ ಏನೂ ಆಗೋದಿಲ್ಲ. ಸೆಷನ್ ಎಕ್ಸಾಮಿನೇಷನ್ ಅಷ್ಟೇ, ಸಿಂಪಲ್ ಚಿಲ್. ಓಕೆ, ಇವಾಗ ಮೇಯ್ನಾಗಿ ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು, ವಿಚ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್. ನೋಡಿ, ನೀವು ಎಷ್ಟು ಚೆನ್ನಾಗಿ ಬೇಕಾದ್ರೂ ಪ್ರಿಪೇರ್ ಆಗಿರಿ, ಬಟ್ ನಿಮ್ಮ ಹತ್ರ ಟೈಮ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಇಲ್ಲ ಅಂತಂದರೆ ಲಿಟ್ರಲಿ ಹೇಳ್ತಾ ಇದ್ದೀನಿ, ಪೇಪರ್ನ ಕಂಪ್ಲೀಟಾಗಿ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. 10-20 ಕ್ವಶ್ಚನ್ ಅಟೆಂಡ್ ಮಾಡಿರ್ತೀರ, ಆವಾಗಲೇ ಟೈಮ್ ಮುಗ್ದೋಗ್ಬಿಟ್ಟಿರುತ್ತೆ. ಆಮೇಲೆ ಅನ್ಕೊತೀರ ನನ್ನ ಹತ್ರ ಟೈಮ್ ಇಲ್ಲ, ಏನು ಮಾಡಲಿ ಇವಾಗ ಅಂತ ಆಮೇಲೆ ಅನ್ಕೊತೀರ. ಅದ್ರ ಬದಲು ನಾನು ಹೇಳೋ ಥರ ಮಾಡಿ. ನಾನು ಆವಾಗ ಇದ್ರ ಮೇಲೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿದರೆ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಪೇಪರು ನಿಮ್ಮ ಕೈಗೆ ಬಂದ ಮೇಲೆ ನಿಮ್ಮ ಹತ್ರ 80 ನಿಮಿಷ ಟೈಮ್ ಇರುತ್ತೆ, 80 ಮಿನಿಟ್ಸ್ ಆಫ್ ಟೈಮ್. ಓಕೆ, ಆ 80 ಮಿನಿಟ್ಸ್ ಆಫ್ ಟೈಮಲ್ಲಿ ನೀವು ಪೇಪರ್ನ 3 ಥರ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಪೇಪರ್ನ ಹೆಂಗೆ ಡಿವೈಡ್ ಮಾಡ್ಕೊತೀರಾ? 3 ಥರ. ಹೆಂಗೆ ಡಿವೈಡ್ ಮಾಡ್ಕೊತೀರಾ? ಯಾವ ಬೇಸ್ ಮೇಲೆ ಡಿವೈಡ್ ಮಾಡ್ಕೊತೀರಾ? ಇಟ್ಸ್ ಬೇಸ್ಡ್ ಆನ್ ದ 2 ಮಿನಿಟ್ಸ್ ಸ್ಕ್ಯಾನಿಂಗ್. ಸೊ ನಿಮ್ಮ ಕೈ ಪೇಪರ್ ಬಂದಮೇಲೆ ಕ್ವಶನ್ಸನ್ನು ಈ ಥರ ಸ್ಕ್ಯಾನ್ ಮಾಡ್ಕೊಂಡು ಹೋಗಿ. ನೋಡಿ, ನಾನು ಆಗಲೇ ಹೇಳಿರೋ ಪ್ರಕಾರ ಯು ಹ್ಯಾವ್ ಸ್ಟಡಿಡ್ ಮೋಸ್ಟ್ ವೆಯ್ಟೇಜ್ ಚಾಪ್ಟರ್ಸ್ ಅಲ್ವಾ. ಫಾರ್ ಎಕ್ಸಾಂಪಲ್, ಫಿಸಿಕ್ಸ್ ಪೇಪರ್ ನಿಮ್ಮ ಕೈಗೆ ಬಂತಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಮೋಸ್ಟ್ ವೆಯ್ಟೇಜ್ ಚಾಪ್ಟರ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಕ್ವಶನ್ ಕರೆಂಟ್ ಎಲೆಕ್ಟ್ರಿಸಿಟಿ ಬಂದಿರುತ್ತೆ ಅಂತ. ಆ್ಯಂಡ್ ನೀವೇನಾದರೂ ಮೋಸ್ಟ್ ವೆಯ್ಟೇಜ್ ಚಾಪ್ಟರ್ಸನ್ನು ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ರೆ ಅವತ್ತು ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಈ ಕ್ವಶನ್ ಇದೇ ಮೆಥಡ್ ಅಂತ ಗೊತ್ತಾಗ್ಬಿಡುತ್ತೆ. ಅಂಥ ಕ್ವಶನ್ಗಳನ್ನ ಸುಮ್ಮನೆ ಪೆನ್ಸಿಲ್ ಟೇಕ್ ಹಾಕೊಂಡು ಹೋಗಿರಿ. ದೇ ವಿಲ್ ನಾಟ್ ಅಲೋ ಯು ಟು ಟೇಕ್ ಆರ್ ಡೂ ಸಮಥಿಂಗ್ ವಿತ್ ಯುವರ್ ಕ್ವಶನ್ ಪೇಪರ್, ಬಿಕಾಸ್ ದೇ ವಿಲ್ ಬಿ ಸಸ್ಪಿಷಿಯಸ್. ಈ ಒಂದು ಅಲ್ಲಿ 16 ಸೆಟ್ ಆಫ್ ಕ್ವಶನ್ ಪೇಪರ್ ಇರ್ತವೆ, 4x4 16. ಹೌದು, ABCD ಇದಿರುತ್ತೆ, ಬಟ್ A1 ಇಂದ A4 ಪ್ಲಸ್ C1 ಇಂದ C4, ABCD D1 ಇಂದ D4, ಟೋಟಲು 16 ಸೆಟ್ ಆಫ್ ಪೇಪರ್ಸ್ ಇರ್ತವೆ. ಸ್ಟಿಲ್ ದೇ ಸಸ್ಪೆಕ್ಟ್ ಯು ಇಫ್ ಯು ಡೂ ಸಮಥಿಂಗ್ ವಿತ್ ಯರ್ ಪೇಪರ್. ಬಟ್ ಬೆಟರ್ ಜಸ್ಟ್ ಹ್ಯಾವ್ ಅ ಟೇಕ್ ಯಾವುದಿದೆ ಕ್ವಶನ್ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ವಾ. ಫಸ್ಟು ಈಸಿ ಸೆಟ್ ಆಫ್ ಕ್ವಶನ್ಸನ್ನು ಕ್ಲೀನಾಗಿ ಸಾಲ್ವ್ ಮಾಡ್ಕೊಂಬನ್ನಿ. ಓಕೆ, ಅದಾದಮೇಲೆ ನೆಕ್ಸ್ಟು ನಿಮ್ಗೆ ಯಾವ ಕ್ವಶನ್ ಓಕೆ ಸ್ವಲ್ಪ ಕ್ಯಾಲ್ಕುಲೇಷನ್ ಇನ್ವಾಲ್ವ್ ಆಗುತ್ತೆ ಅಂತ ಅನಿಸುತ್ತೆ, ಆ ಕ್ವಶನ್ಸ್ ನೆಕ್ಸ್ಟ್ ಸಾಲ್ವ್ ಮಾಡಿ. ಅದಾದಮೇಲೆ ಯಾವ್ದು ನಿಮ್ಮ ಕ್ವಶನ್ ಗೊತ್ತಿರೋದಿಲ್ಲ ಅಂಥವಕ್ಕೆ ನಾನು ಆಗಲೇ ಹೇಳ್ಕೊಟ್ಟ ಹಾಗೆ ಗೆಸ್ಸಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ನೀವು ಕ್ವಶನ್ಸನ್ನು ಸಾಲ್ವ್ ಮಾಡಬಹುದಾಗಿರುತ್ತೆ. ಸೊ ಈ ರೀತಿ ಮಾಡಿದ್ರೆ ನೀವು ನೀವು ಆರಾಮಾಗಿ ಪೇಪರ್ನ ಕವರ್ ಮಾಡಬಹುದು. ಬಟ್ ಇದಕ್ಕೆ ಟೈಮ್ ಎಷ್ಟು ಅಲೋಕೇಟ್ ಮಾಡಬೇಕು ಮನೋಜ್ ಅಂತ ಕೇಳಿದ್ರೆ, ನಿಮಗೆ ಕ್ವಶನ್ ಪೇಪರ್ ನಿಮ್ಮ ಕೈಗೆ ಬಂದಾದಮೇಲೆ ನಿಮ್ಮ ಹತ್ರ 80 ನಿಮಿಷ ಇರುತ್ತೆ. ಅದರಲ್ಲಿ 15 ನಿಮಿಷನೇ ನಿಮ್ಮ ಇನ್ವಿಜಿಲೇಟರ್ ತಿನ್ಕೊಂಬಿಟ್ಟ, ಇನ್ಸ್ಟ್ರಕ್ಷನ್ಸ್ ಓದಿ ಅದು ಮಾಡಿ ಇದು ಮಾಡಿ ಎಲ್ಸ ಏನಕ್ಕೆ ಅಂತ ಅಂದ್ಕೊಂಡ್ರು ನಿಮ್ಮ ಹತ್ರ 70 ನಿಮಿಷ ಉಳಿದಿರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, 70 ಇಲ್ಲ 65 ನಿಮಿಷ ಉಳಿದಿರುತ್ತೆ. ನೋಡಿ, ಫಸ್ಟ್ 20 ನಿಮಿಷ ಫಾರ್ ಈಸಿ ಕ್ವಶನ್, ನೆಕ್ಸ್ಟ್ 20 ನಿಮಿಷ ಫಾರ್ ಕ್ಯಾಲ್ಕುಲೇಷನ್ ಕ್ವಶನ್ಸ್, ಆ್ಯಂಡ್ ನೆಕ್ಸ್ಟ್ 20 ನಿಮಿಷ ಏನಿರುತ್ತೆ ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಕ್ವಶನ್ ಬಿಟ್ಟಿದ್ರೆ ಅದನ್ನು ಅಟೆಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಲಾಸ್ಟ್ 10 ಮಿನಿಟ್ಸ್ ಶುಡ್ ಬಿ ಡೆಡಿಕೇಟೆಡ್ ಟು ಸಾಲ್ವ್ ಕ್ವಶನ್ಸ್ ಯೂಸಿಂಗ್ ಗೆಸ್ಸಿಂಗ್ ಟ್ಯಾಕ್ಟಿಕ್ಸ್. ಓಕೆ, ದಿಸ್ ಇಸ್ ಹೌ ಯು ಸಪೋಸ್ ಟು ಡಿವೈಡ್ ಯುವರ್ ಪೇಪರ್. ಆ್ಯಂಡ್ ತಲೆ ಕೆಡಿಸ್ಕೊಂಬೇಡಿ, ಎವ್ರಿಥಿಂಗ್ ವಿಲ್ ಬಿ ಗೋಯಿಂಗ್ ಟು ಬಿ ಗುಡ್. ನೀವು ಸ್ಟ್ರೆಸ್ ತೊಗೊಬೇಡಿ ಮಾರ, ಎಲ್ಲ ಆಗ್ತದೆ, ದೇವರಿದೆ ನಮ್ಮ ಕಡೆ. ಓಕೆ, ಚಿಲ್ ಮಾಡಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಬರ್ರಿ, ಅದ್ರ ಬಗ್ಗೆ ಮಾತಾಡೋಣ. ಡೆಲ್ ದೆನ್ ಕೀಪ್ ರನ್ನಿಂಗ್, ಕೀಪ್ ಆನ್ ರನ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.